ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ರೈಲ್ವೆ ನೌಕರರ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಗುರುತಿಸಿ 78 ದಿನಗಳ ಉತ್ಪಾದಕತೆ ಆಧಾರಿತ ಬೋನಸ್ ಘೋಷಿಸಲಾಗಿದೆ. ಇದರಿಂದ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ವಲಯದ ಸಿಬ್ಬಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ರೈಲ್ವೆ ಸಿಬ್ಬಂದಿ ಸುರೇಶ್ ರಾಥೋಡ್ ನೌಕರರ ಶ್ರಮ ಮತ್ತು ಸೇವೆಯನ್ನು ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ಬೋನಸ್ ನೀಡಿದ್ದು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಸಬಲೀಕರಣರಾಗಲು ನೆರವಾಗಲಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈಲ್ವೆ ಇಲಾಖೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಕುಟುಂಬಕ್ಕೆ ಮತ್ತು ನಮಗೆ ಒಂದು ರೈಲ್ವೆಯಲ್ಲಿ ಮತ್ತಷ್ಟು ಸಲ ಕೆಲಸ ಮಾಡಿ ಮತ್ತು ರೈಲ್ವೆಗೋಸ್ಕರ ದುಡಿಬೇಕೆನ್ನುವ ಮನೋಭಾವನೆ ಬೆಳೀಲಿಕ್ಕೆ ಈ 78 ದಿನಗಳಿಗೆ ಸಮಾನವಾದ ವೇತನವನ್ನು ನೀಡ್ತಾರಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತೀವಿ. ರೈಲ್ವೆ ಅಧಿಕಾರಿ ಅಮಿತ್ ಸಿಂಗ್ ಗುಪ್ತಾ ಬೋನಸ್ ಘೋಷಣೆಯಿಂದ ಖುಷಿಯಾಗಿದ್ದು ಪ್ರಧಾನಮಂತ್ರಿ ಹಾಗೂ ರೈಲ್ವೆ ಮಂತ್ರಿಗಳ ನಿರ್ಧಾರಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಎಂದರು. और उम्मीद है कि सारे सेंट्रल गवर्नमेंट एम्प्लॉइज के घरों में और खुशी का समय आने वाला है. ರೈಲ್ವೆ ಸ್ಟೇಷನ್ ಮ್ಯಾನೇಜರ್ ರಮೇಶ್ ಚವಾನ್ ಬೋನಸ್ ನೀಡುವುದರಿಂದ ಸಡಗರ ಸಂಭ್ರಮದಿಂದ ಹಬ್ಬ ಆಚರಿಸುವುದಾಗಿ ತಿಳಿಸಿದರು. ಬೋನಸ್ನಿಂದ ನಾವು ದುರ್ಗಾ ಪೂಜೆ ಮತ್ತು ಆಮೇಲೆ ಮನೆಯಲ್ಲಿ ಎಲ್ಲರಿಗೂ ಹಬ್ಬ ಆಚರಣೆಗೆ ಸಡಗರ ಸಂಭ್ರಮ ಸಂತೋಷವಾಗುತ್ತೆ. 78 ದಿನಗಳ ಬೋನಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸ್ತೇನೆ. ನೈಋತ್ಯ ರೈಲ್ವೆಯ ಸಹಾಯಕ ಲೋಕೋ ಪೈಲಟ್ ರೈಲ್ವೆ ಸಿಬ್ಬಂದಿ ಶ್ರಮ ಹಾಗೂ ದಕ್ಷತೆಯನ್ನು ಪರಿಗಣಿಸಿ ನೀಡಲಾಗುತ್ತಿರುವ ಬೋನಸ್ನಿಂದ ಹೆಚ್ಚು ಅನುಕೂಲವಾಗಲಿದೆ ಎಂದರು. 78 days it will bring the cheers into the life of the Indian Railways family men. Thank you the central government. ನೈಋತ್ಯ ರೈಲ್ವೆ ವಲಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಧಾರಾಣಿ ಬೋನಸ್ನಿಂದ ರೈಲ್ವೆ ಸಿಬ್ಬಂದಿಗೆ ಭಾವನಾತ್ಮಕ ಹಾಗೂ ಪ್ರೇರಣಾತ್ಮಕವಾಗಿ ಒಳಿತಾಗಲಿದೆ ಎಂದು ತಿಳಿಸಿದರು. approximately 39,000 ನಾನ್ ಗೆಜೆಟೆಡ್ ಸ್ಟಾಫ್ಸ್ ಗೆ ಬೋನಸ್ ಸಿಗುತ್ತೆ. ಸೊ ಆಲ್ ಎಂಪ್ಲಾಯೀಸ್ ಆರ್ ವೆರಿ ಹ್ಯಾಪಿ. ಈ ಹಬ್ಬದ ದಿವಸದಲ್ಲಿ ಇದೊಂದು ಕೊಡುಗೆ ತರ ಬಂದಿದೆ. ಎಲ್ಲರಿಗೂ ಎಮೋಷನಲಿ ಪ್ಲಸ್ ಮೋಟಿವೇಶನಲಿ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಫ್ಯಾಮಿಲೀಸ್ ಎಲ್ಲರೂ ಹ್ಯಾಪಿ ಇದ್ದಾರೆ. ಇದಕ್ಕೆ ಸಂತೋಷವಾಗಿ ಹಬ್ಬ ಮಾಡಲಿಕ್ಕೆ ಇದೊಂದು ಅವಕಾಶ.